ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಟರ್ಕಿಯಲ್ಲಿ ನಡೀತಾ ಇದ್ದ ಮಾತುಕತೆಗೆ ಮಣ್ಣು ಬಿದ್ದಿದೆ. ಪಾಕಿಸ್ತಾನದಿಂದ ಬಂದ ಒಂದೇ ಒಂದು ಫೋನ್ ಕಾಲ್ ಇನ್ನೇನು ಅಂತಿಮ ಘಟ್ಟದಲ್ಲಿದ್ದ ಮಾತುಕತೆ ಮುರಿದು ಬೀಳೋದಕ್ಕೆ ಕಾರಣ ಆಗಿದೆ. ಅಷ್ಟೇ ಅಲ್ಲ, ಇಸ್ತಾನ್ಬುಲ್ನಲ್ಲಿ ಟರ್ಕಿ ಹಾಗೂ ಕತಾರ್ನ ಪ್ರತಿನಿಧಿಗಳ ಎದುರೇ ಪಾಕಿಸ್ತಾನ ಹಾಗೂ ತಾಲಿಬಾನ್ ಪ್ರತಿನಿಧಿಗಳು ಪರಸ್ಪರ ಧಮಕಿ ಕೊಟ್ಟುಕೊಂಡಿದ್ದಾರೆ. ಹೀಗಲ್ಲಿ ಮಾತುಕತೆ ಮುರಿದು ಬೀಳೋದಕ್ಕೆ ಅಮೆರಿಕ ಕಾರಣ ಅಂತ ಆಫ್ಘನಿಸ್ತಾನದ ಟೊಲೋ ನ್ಯೂಸ್ ಹೇಳಿದೆ. ಹಾಗೆ ಪಾಕಿಸ್ತಾನಕ್ಕೆ ಧಮಕಿ ಕೊಟ್ಟು ಬೆನ್ನಲ್ಲೇ ಆಫ್ಘನಿಸ್ತಾನ ತನ್ನ ಏರ್ ಸ್ಪೇಸ್ ಅನ್ನು ಬಳಸಿಕೊಳ್ಳೋದಕ್ಕೆ ಭಾರತಕ್ಕೆ ಮುಕ್ತ ಆಹ್ವಾನವನ್ನು ಕೂಡ ಕೊಟ್ಟಿದೆ. ಇದರ ಜೊತೆ ಬಾಗ್ರಾಮ್ ಏರ್ ಬೇಸ್ ಅನ್ನು ಕೂಡ ಭಾರತದ ಬಳಕೆಗೆ ಆಫ್ಘನಿಸ್ತಾನ ಕೊಡೋದಕ್ಕೆ ಸಿದ್ಧ ಆಗ್ತಾ ಇದೆ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಾದ್ರೆ ಬಾಗ್ರಾಮ್ ಭಾರತಕ್ಕೆ ಸಿಗಲಿದೆ ಅನ್ನೋ ಈ ಮಾಹಿತಿಗಳು ಎಷ್ಟು ನಿಜ? ಅಕಸ್ಮಾತ್ ಬಾಗ್ರಾಮ್ ಸಿಕ್ಕರೆ ಭಾರತಕ್ಕಾಗೋ ಲಾಭ ಏನು? ಇಷ್ಟಕ್ಕೂ ಆಫ್ಘನಿಸ್ತಾನದಲ್ಲಿ ಅಥವಾ ಪಾಕಿಸ್ತಾನದ ಮತ್ತೊಂದು ಬದಿಯಲ್ಲಿ ಭಾರತಕ್ಕೆ ಏರ್ ಬೇಸ್ ಅನ್ನೋದು ಯಾಕೆ ಬೇಕು? ಈಗ ಅಂಥ ವಿದೇಶಿ ಏರ್ ಬೇಸ್ ಭಾರತಕ್ಕೆ ಯಾವ ಭಾಗದಲ್ಲಾದರೂ ಇದೆಯಾ? ಅಮೆರಿಕ ಯಾಕೆ ಬಾಗ್ರಾಮ್ ಮೇಲೆ ಕಣ್ಣಿಟ್ಟಿದೆ ಮತ್ತು ಅಲ್ಲಿಗೆ ಅಮೆರಿಕ ಬರಲಿ ಅಂತ ಪಾಕಿಸ್ತಾನ ಯಾಕೆ ಬಯಸ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನ ಮತ್ತು ಆಫ್ಘನಿಸ್ತಾನದ ನಡುವೆ ಎರಡನೇ ಸುತ್ತಿನ ಮಾತುಕತೆಗಳು ಕೂಡ ಯಾವ ನಿರ್ದಿಷ್ಟ ನಿರ್ಧಾರಕ್ಕೂ ಬರಲಾಗದೆ ಮುಕ್ತಾಯವನ್ನು ಕಂಡಿವೆ. ಅಷ್ಟೇ ಅಲ್ಲ, ಅಲ್ಲಿ ಮುಂದಿನ ಮಾತುಕತೆಗೊಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ಳುವ ಕೆಲಸವನ್ನು ಕೂಡ ಪಾಕಿಸ್ತಾನ ಮಾಡಿಲ್ಲ. ಬದಲಿಗೆ ಆಫ್ಘನಿಸ್ತಾನದ ಮೇಲೆ ನಾವು ಯಾವಾಗ ಬೇಕಾದರೂ ದಾಳಿ ಮಾಡ್ತೀವಿ, ವಿದೇಶಿ ಶಕ್ತಿಗಳಿಗೆ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ನಮ್ಮ ಏರ್ ಸ್ಪೇಸನ್ನೂ ನಾವು ಕೊಡ್ತೀವಿ, ಅದನ್ನು ತಡೆಯೋದು ನಮ್ಮ ಕೈಯಲ್ಲಿಲ್ಲ, ಆದರೆ ನೀವು ನಮ್ಮ ಮೇಲೆ ದಾಳಿ ಮಾಡಿದರೆ ಅದರ ಪರಿಣಾಮ ನೆಟ್ಗಿರೋದಿಲ್ಲ, ನಾವು ನಿಮ್ಮ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧಕ್ಕಿಳಿಬೇಕಾಗತ್ತೆ ಅಂತ ಪಾಕಿಸ್ತಾನ ಆಫ್ಘನಿಸ್ತಾನಕ್ಕೆ ಧಮಕಿ ಕೊಟ್ಟಿದೆ. ಇನ್ನು ಆಫ್ಘನಿಸ್ತಾನ ಕೂಡ ನಮ್ಮ ಮೇಲೆ ಒಂದೇ ಒಂದು ವಾಯುದಾಳಿ ಅಥವಾ ಪಾಕಿಸ್ತಾನದ ಕಡೆಯಿಂದ ಯಾವುದೇ ದಾಳಿ ಆದರೂ ಇಸ್ಲಾಮಾಬಾದ್ ಮೇಲೆ ನಾವು ದಾಳಿ ಮಾಡ್ತೀವಿ, ನಿಮಗೆ ತಾಕತ್ತಿದ್ರೆ ಅದನ್ನು ಎದುರಿಸಿ ಅಂತ ಹೇಳೋ ಮೂಲಕ ಪಾಕಿಸ್ತಾನದ ಜೊತೆಗಿನ ಯುದ್ಧಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನೋ ಮೆಸೇಜನ್ನು ತಾಲಿಬಾನಿಗಳು ಕೂಡ ಕೊಟ್ಟು ಎದ್ದು ಹೋಗಿದ್ದಾರೆ. ಅಲ್ಲಿಗೆ ಇಸ್ತಾನ್ಬುಲ್ ಮಾತುಕತೆಗಳು ನೆಗೆದು ಬಿದ್ದಿವೆ. ಇಲ್ಲಿ ಒಂದು ಹಂತಕ್ಕೆ ಸಂಧಾನದ ಮಾತುಕತೆಗಳು ಫಲಪ್ರದ ಅನ್ನೋ ಹಾದಿಯಲ್ಲಿ ಹೋಗ್ತಾ ಇದ್ವಂತೆ. ಪಾಕಿಸ್ತಾನ ಅಲ್ಲಿ ಪ್ರಿಪೇರ್ ಆಗಿ ಬಂದಿರಲಿಲ್ಲ, ಅಸಂಬದ್ಧವಾಗಿ ಮಾತಾಡ್ತಾ ಇತ್ತು. ಆದರೂ ಟರ್ಕಿ ಪರಿಸ್ಥಿತಿಯನ್ನು ನಿಭಾಯಿಸುವ ಮತ್ತು ತಾಲಿಬಾನಿಗಳನ್ನು ಶಾಂತವಾಗಿರುವ ಹಾಗೆ ನೋಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಬಂತು. ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ನಾವು ನಮ್ಮ ನೆಲವನ್ನು ಯಾರಿಗೂ ಬಳಸೋದಕ್ಕೆ ಬಿಡೋದಿಲ್ಲ ಅನ್ನೋ ತನ್ನ ಹಳೆಯ ವಾಗ್ದಾನವನ್ನು ಆಫ್ಘನಿಸ್ತಾನ ಅಲ್ಲಿ ಮತ್ತೆ ಪುನರುಚ್ಚಾರ ಮಾಡಿತು. TTPಯ ವಿಷಯದಲ್ಲಿ ಎರಡೂ ದೇಶಗಳು ಸಂಪೂರ್ಣ ಸಹಮತಕ್ಕೆ ಬಂದಿರಲಿಲ್ಲ. TTP ನಿಮ್ಮ ಆಂತರಿಕ ವಿಷಯ, ಅದನ್ನು ನೀವು ಸರಿ ಮಾಡ್ಕೊಳ್ಳಿ ಅಂತಲೇ ಆಫ್ಘನಿಸ್ತಾನ ಈ ಬಾರಿ ಕೂಡ ಹೇಳ್ತು. ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಯಾರು ಬಳಕೆ ಮಾಡದ ಹಾಗೆ ನೋಡ್ಕೋಬೇಕು ಪಾಕಿಸ್ತಾನ ಅಂತ ಆಫ್ಘನಿಸ್ತಾನ ಹೇಳ್ತು. ಹಾಗೆ ಇನ್ನು ಮುಂದೆ ಆಫ್ಘನ್ ವಾಯು ಪ್ರದೇಶವನ್ನು ಉಲ್ಲಂಘಿಸಬಾರದು ಅನ್ನೋ ಮಾತಿಗೆ ಕೂಡ ಪಾಕಿಸ್ತಾನದ ನಿಯೋಗ ಒಪ್ಪಿತ್ತು. ಅಷ್ಟರಲ್ಲಿ ಇಸ್ತಾನ್ಬುಲ್ನಲ್ಲಿದ್ದ ಪಾಕಿಸ್ತಾನದ ನಿಯೋಗಕ್ಕೆ ಇಸ್ಲಾಮಾಬಾದ್ನಿಂದ ಒಂದು ಫೋನ್ ಕರೆ ಬಂತು. ಅಲ್ಲಿಂದ ಅದೇನು ಇನ್ಸ್ಟ್ರಕ್ಷನ್ಸ್ ಬಂದವೋ ಗೊತ್ತಿಲ್ಲ, ಪಾಕಿಗಳು ತಮ್ಮ ವಾಯು ಪ್ರದೇಶವನ್ನು ವಿದೇಶಿ ಶಕ್ತಿಗಳು ಬಳಕೆ ಮಾಡೋದನ್ನು ನಾವು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅಲ್ಲಿಗೆ ಮಾತುಕತೆ ಮಣ್ಣು ಪಾಲಾಯಿತು. ಗೆಳೆಯರೆ, ಅಲ್ಲಿ ಆಫ್ಘನಿಸ್ತಾನದ ಮೇಲೆ ಅಮೆರಿಕದ ಡ್ರೋನ್ ದಾಳಿಗೆ ಪಾಕಿಸ್ತಾನ ಈ ಹಿಂದಿನಿಂದಲೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮೊದಲೆಲ್ಲ ಆಫ್ಘನಿಸ್ತಾನದಲ್ಲಿ ಅಮೆರಿಕದ ಪಡೆಗಳಿದ್ವು. ಹಾಗೆ ಅಲ್ಲಿ ತಾಲಿಬಾನ್ ಹಾಗೂ ಅಲ್ ಖೈದಾ ವಿರುದ್ಧದ ದಾಳಿಗೆ ಅಮೆರಿಕ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಕೂಡ ಬಳಕೆ ಮಾಡ್ತಾ ಇತ್ತು. ಬಲೂಚಿಸ್ತಾನದಲ್ಲಿನ ಶಾರ್ಕೋಟ್, ಶಂಸಿ, ಥಾಲ್, ಹಾಗೆ ಜಕೋಬಾಬಾದ್ನ ಶಹಬಾಜ್ ಏರ್ ಬೇಸ್ ಮತ್ತು ರಾವಲ್ಪಿಂಡಿಯ ನೂರ್ ಖಾನ್ ಏರ್ ಬೇಸ್ ಸೇರಿದಂತೆ ಇನ್ನೂ ಹಲವಾರು ಏರ್ ಬೇಸ್ಗಳಿಂದ ಪಾಕಿಸ್ತಾನ ಆಫ್ಘನಿಸ್ತಾನದ ವಿರುದ್ಧ ಆಪರೇಟ್ ಮಾಡ್ತಾ ಇತ್ತು. ಆದರೆ 2021ರಲ್ಲಿ ಆಫ್ಘನಿಸ್ತಾನದಿಂದ ಅಮೆರಿಕ ಎದ್ದು ಹೋಯಿತು. ಇನ್ನು ಅದಕ್ಕೂ ಮೊದಲು ಅಲ್ಲೊಂದು ಅಚಾತುರ್ಯ ಕೂಡ ನಡೀತು. 2011ರಲ್ಲಿ ನ್ಯಾಟೋ ಸೇನೆಯ ಹೆಲಿಕಾಪ್ಟರ್ ಒಂದು ಡ್ಯುರಾಂಡ್ ಲೈನ್ ಅನ್ನು ದಾಟಿ ಆಫ್ಘನಿಸ್ತಾನಕ್ಕೆ ಹೋಗುವಾಗ ಪಾಕಿಸ್ತಾನಿ ಸೇನೆಯ ಚೆಕ್ ಪೋಸ್ಟ್ ಒಂದನ್ನು ತಾಲಿಬಾನಿಗಳ ಚೆಕ್ ಪೋಸ್ಟ್ ಅಂದುಕೊಂಡು ಗುಂಡಿನ ದಾಳಿಯನ್ನು ಶುರು ಮಾಡುತ್ತೆ. ಅಲ್ಲಿ ಅದು ನಮ್ಮ ಚೆಕ್ ಪೋಸ್ಟು, ತಾಲಿಬಾನಿಗಳದ್ದಲ್ಲ, ಅದರ ಮೇಲೆ ನೀವು ದಾಳಿ ಮಾಡಬೇಡಿ ಅಂತ ನ್ಯಾಟೋಗೆ ಮೆಸೇಜ್ ಕೊಡೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾದ್ರೂ ಆ ದಾಳಿ ನಿಲ್ಲಲಿಲ್ಲ. ಅದರಲ್ಲಿ ಸುಮಾರು 24 ಮಂದಿ ಪಾಕಿ ಸೈನಿಕರು ಸತ್ತು ಹೋದ್ರು. ಆ ಘಟನೆಯ ನಂತರ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಬಳಸೋದನ್ನು ನ್ಯಾಟೋ ಪಡೆಗಳು ಕಡಿಮೆ ಮಾಡಿದ್ವು. ಅವರಿಗದು ಬೇಕಾಗೂ ಇರಲಿಲ್ಲ. ಯಾಕೆಂದರೆ ಆಫ್ಘನಿಸ್ತಾನದಲ್ಲಿ 1950ರ ದಶಕದಲ್ಲಿ ರಷ್ಯಾ ನಿರ್ಮಾಣ ಮಾಡಿದ್ದ ಬಾಗ್ರಾಮ್ ಏರ್ ಬೇಸ್ ಇತ್ತು. ಅಮೆರಿಕ ಆಫ್ಘನ್ಗೆ ಕಾಲಿಟ್ಟ ನಂತರ ಬಾಗ್ರಾಮ್ ಅನ್ನು ತನ್ನ ವಶಕ್ಕೆ ತಗೊಂಡಿತ್ತು ಮತ್ತು ಅದನ್ನು ದುರಸ್ತಿ ಮಾಡಿಸಿ ತನಗೆ ಹೇಗೆ ಬೇಕೋ ಹಾಗೆ ವಿಸ್ತರಿಸಿಕೊಂಡು ಕೂತಿತ್ತು. ಹೀಗಾಗಿ ಪಾಕಿಸ್ತಾನದ ಏರ್ ಬೇಸ್ಗಳ ಅಗತ್ಯ ಅಮೆರಿಕಾಗೆ ತುಂಬಾ ಹೆಚ್ಚೇನೂ ಇರಲಿಲ್ಲ.
ಹಾಗೆ ಅರಬ್ ದೇಶಗಳಲ್ಲಿ ಅಮೆರಿಕಾದ ಬೇಸುಗಳಿದ್ವು. ಜಸ್ಟ್ ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನ ಬಳಕೆ ಮಾಡಿದ್ರೆ ಸಾಕಾಗ್ತಾ ಇತ್ತು. ಹೀಗಾಗಿ ಅದನ್ನು ಅವರು ಮುಂದುವರಿಸ್ತಾ ಬಂದ್ರು. ಇನ್ನು ಇತ್ತೀಚೆಗೆ ಅಲ್ ಜವಾಹಿರಿಯನ್ನ ಅಮೆರಿಕ ಡ್ರೋನ್ ದಾಳಿಯ ಮೂಲಕ ಹೊಡೆದು ಹಾಕ್ತಲ್ಲ, ಆಗ ಕೂಡ ಅವರು ಬಳಸಿದ್ದು ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನ, ಮತ್ತು ಅದು ಆಫ್ಘನರ ಸಿಟ್ಟಿಗೆ ಕೂಡ ಕಾರಣ ಆಗಿತ್ತು. ಇನ್ನು ಈಗ ಆಫ್ಘನಿಸ್ತಾನದ ಬಾಗ್ರಾಮ್ ಮೇಲೆ ಅಮೆರಿಕ ಕಣ್ಣಿಟ್ಕೊಂಡು ಕೂತಿದೆ. ಅಲ್ಲಿ ಡೊನಾಲ್ಡ್ ಟ್ರಂಪ್ ಬಾಗ್ರಾಮ್ ಬೇಸ್ ಬಗ್ಗೆ ಮಾತಾಡಿದ ನಂತರವೇ ಪಾಕಿಸ್ತಾನ ಮತ್ತು ಆಫ್ಘನಿಸ್ತಾನದ ನಡುವೆ ಸಂಘರ್ಷ ಕೂಡ ತೀವ್ರವಾಗ್ತಾ ಇರೋದು. ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಬಾಗ್ರಾಮ್ಗೆ ಅಮೆರಿಕ ಬಂದು ಕೂತ್ಕೊಳ್ಳಿ ಅಂತ ಬಯಸ್ತಾ ಇರೋ ದೇಶ ಪಾಕಿಸ್ತಾನ. ಅವರಲ್ಲಿಗೆ ಬಂದರೆ ಆನಂತರ ಪಾಕಿಸ್ತಾನದ ಮೇಲೆ ಅಮೆರಿಕದ ಡಿಪೆಂಡೆನ್ಸ್ ಹೆಚ್ಚಾಗುತ್ತೆ. ಇದು ಪಾಕಿಸ್ತಾನಕ್ಕೆ ಹಣದ ಹೊಳೆ ಹರಿಯೋ ಹಾಗೆ ಮಾಡುತ್ತೆ. ಅಷ್ಟೇ ಅಲ್ಲ, ಅಮೆರಿಕದ ಸಹಾಯವನ್ನು ಪಡ್ಕೊಂಡು ಬಲೂಚಿಸ್ತಾನ ಹಾಗೂ ಖೈಬರ್ ಭಾಗದಲ್ಲಿನ ಬಂಡಾಯವನ್ನು ಮಣಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತ ಪಾಕಿಸ್ತಾನ ಯೋಚಿಸ್ತಾ ಇದೆ. ಹೀಗಾಗಿ ಅಮೆರಿಕ ಬಾಗ್ರಾಮ್ಗೆ ಬರಬೇಕು ಅಂತ ಅವರು ಬಯಸ್ತಾರೆ. ಆದರೆ ಆಫ್ಘನಿಸ್ತಾನದ ತಾಲಿಬಾನಿಗಳಿಗೆ ಅದು ಇಷ್ಟ ಇಲ್ಲ. ಅಮೆರಿಕ ಅಲ್ಲಿಗೆ ಬರುವುದು ಚೈನಾದ ಮೇಲೆ ಕಣ್ಣಿಡೋದಿಕ್ಕೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಚೈನಾ ಮಾತ್ರ ಅಲ್ಲ, ರಷ್ಯಾ, ತಜಿಕಿಸ್ತಾನ್, ಕಜಕಿಸ್ತಾನ್ ಸೇರಿದಂತೆ ಮಧ್ಯ ಏಷ್ಯಾದ ಮೇಲೆ ಅಮೆರಿಕ ಕಣ್ಣಿಟ್ಕೊಂಡು ಕೂತ್ಕೊಳ್ಳುತ್ತೆ. ಪಕ್ಕದಲ್ಲಿ ಇರಾನ್ ಇದೆ. ನಾಳೆ ಅಮೆರಿಕ ಹಾಗೂ ಇರಾನ್ ನಡುವೆ ಯುದ್ಧ ಆದರೆ ಅದಕ್ಕೂ ಈ ಬಾಗ್ರಾಮ್ ಬಳಕೆ ಆಗುತ್ತೆ. ಹೀಗಾಗಿ ರಷ್ಯಾ, ಇರಾನ್, ಚೈನಾ, ತಜಕ್, ತುರ್ಕ್ಮೆನಿಸ್ತಾನ, ಕಿರ್ಗಿಸ್ತಾನ ಈ ಯಾವ ದೇಶವೂ ಆಫ್ಘನಿಸ್ತಾನಕ್ಕೆ ಮತ್ತೆ ಅಮೆರಿಕ ಬರೋದನ್ನ ಇಷ್ಟಪಡ್ತಾ ಇಲ್ಲ. ಅಮೆರಿಕ ಆಫ್ಘನಿಸ್ತಾನಕ್ಕೆ ಬರೋದನ್ನ ವಿರೋಧಿಸಿ ಆ ದೇಶಗಳೊಂದು ನಿರ್ಣಯಕ್ಕೆ ಸಹಿ ಹಾಕಿವೆ ಮತ್ತು ಭಾರತ ಕೂಡ ಅದನ್ನು ಬೆಂಬಲಿಸಿದೆ. ಇನ್ನು ಮೊನ್ನಿನ ಮಾತುಕತೆಗಳಲ್ಲಿ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಯಾರಿಗೂ ವಾಯು ಪ್ರದೇಶವನ್ನು ಬಳಕೆ ಮಾಡೋದಕ್ಕೆ ಬಿಟ್ಟು ಕೊಡಬಾರದು, ಹಾಗೆ ನಮ್ಮ ಮೇಲೆ ಪಾಕಿಸ್ತಾನ ಕೂಡ ಡ್ರೋನ್ ಮತ್ತು ವೈಮಾನಿಕ ದಾಳಿಗಳನ್ನು ಮಾಡಬಾರದು ಅಂತ ಆಫ್ಘನಿಸ್ತಾನ ಹೇಳಿತು. ಆದರೆ ಅಷ್ಟರಲ್ಲೇ ಇಸ್ಲಾಮಾಬಾದ್ನಿಂದ ಒಂದು ಕರೆ ಬಂತು ನೋಡಿ. ಅದಾದ ನಂತರ ನಮಗೂ ಅಮೆರಿಕಾಗೂ ವಾಯು ಪ್ರದೇಶವನ್ನು ಬಳಕೆ ಮಾಡಿಕೊಳ್ಳೋ ಬಗ್ಗೆ ಒಂದು ಒಪ್ಪಂದ ಆಗಿದೆ. ಹೀಗಾಗಿ ನಾವು ಅಮೆರಿಕಾನ ನಮ್ಮ ವಾಯು ಪ್ರದೇಶ ಬಳಸದ ಹಾಗೆ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಬಳಸ್ತಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತೂ ಪಾಕಿಸ್ತಾನದ ನಿಯೋಗ. ಹಾಗಾದ್ರೆ ಈ ಮಾತುಕತೆಗಳನ್ನು ನಡೆಸಿ ಉಪಯೋಗ ಇಲ್ಲ ಅಂತ ಆಫ್ಘನ್ ಕಡಾಖಂಡಿತವಾಗಿ ಹೇಳ್ತು. ಇದಾದ ಮೇಲೇನೆ ಆಫ್ಘನಿಸ್ತಾನ ಭಾರತಕ್ಕೆ ನೀವು ಬೇಕಿದ್ರೆ ನಮ್ಮ ವಾಯು ಪ್ರದೇಶವನ್ನು ಬಳಕೆ ಮಾಡ್ಕೊಳ್ಳಿ ಅಂತ ಆಫರ್ ಕೊಡ್ತಾ ಇರೋದು. ಗೆಳೆಯರೆ, ಆಫ್ಘನಿಸ್ತಾನದ ವಾಯು ಪ್ರದೇಶವನ್ನು ಭಾರತ ಯಾವ ಕಾರಣಕ್ಕೆ ಬಳಸಬೇಕು? ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಬಳಕೆ ಮಾಡಬೇಕು. ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕಾಗೆ ಪಾಕಿಗಳು ವಾಯು ಪ್ರದೇಶವನ್ನು ಬಳಸೋದಕ್ಕೆ ಬಿಡ್ತಾರೆ ಅನ್ನೋದಾದ್ರೆ, ಪಾಕಿಗಳ ಮೇಲೆ ದಾಳಿ ಮಾಡೋದಕ್ಕೆ ನಾವು ಕೂಡ ಭಾರತಕ್ಕೆ ನಮ್ಮ ವಾಯು ಪ್ರದೇಶವನ್ನು ಕೊಡ್ತೀವಿ ಅನ್ನೋದು ತಾಲಿಬಾನಿಗಳ ನಿಲುವು. ಆದರೆ ಆಫ್ಘನಿಸ್ತಾನದ ವಾಯು ಪ್ರದೇಶವನ್ನು ಬಳಸಬೇಕು ಅಂದರೆ ಅಲ್ಲಿ ಭಾರತಕ್ಕೊಂದು ವಾಯುನೆಲೆ ಕೂಡ ಬೇಕಲ್ವಾ? ಗೆಳೆಯರೆ, ಈ ಹಿಂದೆ ತಜಿಕಿಸ್ತಾನದಲ್ಲಿ 2 ವಾಯುನೆಲೆಗಳಿದ್ವು. ಅವೆರಡನ್ನೂ ಭಾರತ ಬಳಸೋದಕ್ಕೆ ಅವಕಾಶ ಇತ್ತು. ಅದರಲ್ಲಿ ಒಂದು ಆಯ್ನಿ ಏರ್ ಬೇಸ್. ಇದನ್ನ ಗಿಸಾರ್ ಮಿಲಿಟರಿ ಏರೋಡ್ರೋಮ್ ಅಂತ ಕೂಡ ಕರೀತಾ ಇದ್ರು. ತಜಿಕಿಸ್ತಾನದ ರಾಜಧಾನಿ ದುಶಾನ್ಬೆಯಿಂದ ಸುಮಾರು 15 ಕಿಲೋಮೀಟರ್ ಪಶ್ಚಿಮದಲ್ಲಿರೋ ಈ ಆಯ್ನಿ ಸೋವಿಯತ್ ಕಾಲದಲ್ಲಿ ಆಫ್ಘನಿಸ್ತಾನದಲ್ಲಿ ಸೋವಿಯತ್ ಕಾರ್ಯಾಚರಣೆಗಳಿಗಾಗಿ ಬಳಕೆ ಆಗ್ತಾ ಇತ್ತು. 1990ರಲ್ಲಿ ಅಂದರೆ ಸೋವಿಯತ್ ಆಫ್ಘನಿಸ್ತಾನದಿಂದ ಎದ್ದು ಬರೋ ಹೊತ್ತಿಗೆ ಅದು ಬಹುತೇಕ ನಾಶ ಆಗಿತ್ತು. ಆ ನಂತರ ಆಫ್ಘನಿಸ್ತಾನದಲ್ಲೂ ಪರಿಸ್ಥಿತಿ ಬದಲಾಯಿತು. ಅಲ್ಲಿ ತಾಲಿಬಾನ್ ಆಡಳಿತ ಬಂತು. ಅವರ ವಿರುದ್ಧ ಆಫ್ಘನಿಸ್ತಾನದಲ್ಲಿ ತಜಕ್ ಬುಡಕಟ್ಟು ನಾಯಕರು ರೆಸಿಸ್ಟೆನ್ಸ್ ಫ್ರಂಟ್ ಅನ್ನು ಮಾಡಿಕೊಂಡ್ರು. ಆ ಫ್ರಂಟ್ನ ನೆರವಿಗೆ ರಷ್ಯಾ, ಭಾರತ, ಇರಾನ್ಗಳು ನಿಂತುಕೊಂಡವು. ಆ ಸಂದರ್ಭದಲ್ಲಿ ಮತ್ತೆ ಏರ್ ಬೇಸ್ ಅನ್ನು ದುರಸ್ತಿ ಮಾಡುವ ಕೆಲಸ ನಡೀತು. 2002ರಲ್ಲಿ ಈ ಆಯ್ನಿ ಏರ್ ಬೇಸ್ಗಾಗಿ ಭಾರತ ಸುಮಾರು $70 ಮಿಲಿಯನ್ ಹಣವನ್ನು ಖರ್ಚು ಮಾಡಿತು. ಅಲ್ಲಿ ರನ್ವೇಗಳನ್ನು ದುರಸ್ತಿ ಮಾಡಿಸಲಾಯಿತು, ಹ್ಯಾಂಗರ್ಗಳನ್ನು ನಿರ್ಮಾಣ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ 2022ಕ್ಕೆ ತಜಕ್ ಹಾಗೂ ಭಾರತದ ನಡುವೆ ಆಯ್ನಿ ಒಪ್ಪಂದ ಮುಗಿತು. ಇನ್ನು ಅಲ್ಲಿ ರಷ್ಯಾ ಹಾಗೂ ತಜಿಕಿಸ್ತಾನದ ನಡುವೆ CSTO ಅಂದ್ರೆ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್ ಅನ್ನೋ ಒಪ್ಪಂದ ಆಗಿತ್ತು. ಅದರ ಪ್ರಕಾರ ತಜಿಕಿಸ್ತಾನ ಮತ್ತು ಅಮೆರಿಕ ಪರಸ್ಪರ ಸೇನಾ ನೆರವನ್ನ ಕೊಟ್ಕೋಬೇಕಿತ್ತು. ಅಲ್ಲಿ 3ನೇ ದೇಶದ ಸೇನೆ ಇರೋದು ಬೇಡ ಅಂತ ರಷ್ಯಾ ಕೂಡ ಹೇಳ್ತಾ ಇತ್ತು. ಚೈನಾ ಕೂಡ ಬೆಲ್ಟ್ ಅಂಡ್ ರೋಡ್ಗೆ ತಜಕ್ ಅನ್ನ ಸೇರಿಸ್ಕೊಂಡಿತ್ತು. ಹೀಗಾಗಿ ಅವರಿಗೂ ಅಲ್ಲಿ ಭಾರತ ಇರೋದು ಇಷ್ಟ ಆಗಲಿಲ್ಲ. ಹೀಗಾಗಿ ಚೈನಾದ ಒತ್ತಡ ಹೆಚ್ಚಾದ ಮೇಲೆ ತಜಿಕಿಸ್ತಾನ 2022ರಲ್ಲಿ ಆ ಏರ್ ಬೇಸ್ ಒಪ್ಪಂದವನ್ನು ನವೀಕರಿಸಲಿಲ್ಲ. ಅಲ್ಲಿಗೆ ಭಾರತ ಆಯ್ನಿಯನ್ನು ಕಳ್ಕೋಬೇಕಾಗಿ ಬಂತು. ಇನ್ನು ಇದಲ್ಲದೆ ದುಶಾನ್ಬೆಯಿಂದ 130 ಕಿಲೋಮೀಟರ್ ದೂರದಲ್ಲಿ ಫರ್ಕೋರ್ ಅನ್ನೋ ಮತ್ತೊಂದು ಬೇಸ್ ಇದೆ. ಅದು ಕೂಡ ಭಾರತ, ರಷ್ಯಾ ಹಾಗೂ ತಜಕ್ ಪಾಲುದಾರಿಕೆಯಲ್ಲಿ ನಿರ್ಮಾಣಗೊಂಡಿದ್ದ ಏರ್ ಬೇಸ್. ಅದರಲ್ಲಿ ಇನ್ನೂ ಭಾರತದ ಪಾಲುದಾರಿಕೆ ಇದೆ. ಆದರೆ ಅದು ತುಂಬ ದೊಡ್ಡ ಬೇಸ್ ಅಲ್ಲ. ಅಲ್ಲಿ ಭಾರತ ಒಂದು ಆಸ್ಪತ್ರೆಯನ್ನು ಕೂಡ ನಿರ್ಮಾಣ ಮಾಡಿದೆ. $10 ಮಿಲಿಯನ್ ಹೂಡಿಕೆಯನ್ನೂ ಮಾಡಿದೆ. ಅಲ್ಲಿ ರಾ ಕಾರ್ಯಾಚರಣೆಗೆ ಅವಕಾಶ ಇದೆ. ಅದರ ಜೊತೆ
ಲಾಜಿಸ್ಟಿಕ್ ಮತ್ತು ಹ್ಯುಮ್ಯಾನಿಟೇರಿಯನ್ ನೆರವಿಗೆ ಈ ಬೇಸ್ ಬಳಕೆ ಆಗುತ್ತೆ. ಹೆಚ್ಚು ಯುದ್ಧ ವಿಮಾನಗಳನ್ನು ನಿಲ್ಲಿಸೋದಕ್ಕೆ ದೊಡ್ಡ ದೊಡ್ಡ ಹ್ಯಾಂಗರ್ಗಳ ವ್ಯವಸ್ಥೆ ಅಲ್ಲಿ ಹೆಚ್ಚಿಲ್ಲ. ಇನ್ನು ಇದು ಇಂಟೆಲಿಜೆನ್ಸ್, ಸರ್ವೆಲೆನ್ಸ್ ಮುಂತಾದ ಕೆಲಸಗಳಿಗೆ ಭಾರತಕ್ಕೆ ಹೆಚ್ಚು ಅನುಕೂಲವನ್ನು ಮಾಡಿಕೊಡುತ್ತೆ. ಆದರೆ ಆಯ್ನಿ ಕೂಡ ಭಾರತದ ಕೈಯಲ್ಲಿ ಇದ್ದುಬಿಟ್ಟಿದ್ರೆ ಪಾಕಿಸ್ತಾನದ ಮತ್ತೊಂದು ಬದಿಯಲ್ಲಿ ಕೂಡ ಭಾರತಕ್ಕೆ ಏರ್ ಸುಪೀರಿಯಾರಿಟಿ ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಅಂದಹಾಗೆ ಗೆಳೆಯರೆ, ಈ ಫಾರ್ಕೋರ್ ಇದೆಯಲ್ಲ, ಇದು ಭಾರತದ ಮೊಟ್ಟ ಮೊದಲ ವಿದೇಶಿ ಏರ್ ಬೇಸ್ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಹೀಗಿರುವಾಗ ಅಕಸ್ಮಾತ್ ಆಫ್ಘನಿಸ್ತಾನದಲ್ಲಿ ಭಾರತದ ವಾಯುಪಡೆಗೆ ಸ್ಟೇಷನ್ ಮಾಡೋದಕ್ಕೆ ಅವಕಾಶ ಸಿಕ್ಕರೆ, ಈಗ ಬರ್ತಾ ಇರೋ ಸುದ್ದಿಗಳ ಪ್ರಕಾರ ಬಾಗ್ರಾಮ್ ಏರ್ಬೇಸ್ ಅನ್ನು ಬಳಸ್ಕೊಳ್ಳೋದಕ್ಕೆ ಆಫ್ಘನಿಸ್ತಾನ ಭಾರತಕ್ಕೆ ಅವಕಾಶವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ದೊಡ್ಡ ಅವಕಾಶ ಇಲ್ಲಿ ಸಿಕ್ಕಂತಾಗತ್ತೆ. ಅಷ್ಟೇ ಅಲ್ಲ, ಬಾಗ್ರಾಮ್ನಿಂದ ಚೈನಾದ ಶಿನ್ಜಿಯಾಂಗ್ ಪ್ರಾವಿನ್ಸ್ನಲ್ಲಿರೋ ನ್ಯೂಕ್ಲಿಯರ್ ಸೈಟುಗಳು ಕೂಡ ಸುಮಾರು 1800ರಿಂದ 2000 ಕಿಲೋಮೀಟರ್ ದೂರದಲ್ಲಿರುತ್ತವೆ. ಹೀಗಾಗಿ ಅಮೆರಿಕ ಈ ಬೇಸ್ ಮೇಲೆ ಕಣ್ಣಿಟ್ಕೊಂಡಿದೆ. ಈಗ ಅದು ಅಮೆರಿಕಾಗೆ ಸಿಗೋದಿಲ್ಲ, ಭಾರತಕ್ಕೆ ಸಿಗುತ್ತೆ ಅಂದರೆ ಚೈನಾ ಕೂಡ ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡೋ ಸಾಧ್ಯತೆಗಳು ಇರುತ್ತವೆ. ಇನ್ನು ಅಲ್ಲಿಗೆ ಅಮೆರಿಕ ಬರೋದು ಇರಾನ್ ಹಾಗೂ ರಷ್ಯಾಗಳಿಗೆ ಕೂಡ ಇಷ್ಟ ಇಲ್ಲ. ಈಗ ಅಮೆರಿಕಾನ ಒಳಗೆ ಬಿಟ್ಟುಕೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೇನೆ ಇರಾನ್ ಆಫ್ಘನಿಸ್ತಾನದ ಬೆಂಬಲಕ್ಕೆ ನಿಂತಿರೋದು. ಮೊನ್ನೆ ಪಾಕಿಗಳು ಹೊರಹಾಕಿದ ಆಫ್ಘನ್ ನಿರಾಶ್ರಿತರಿಗೆ ಇರಾನ್ ತನ್ನಲ್ಲಿ ಕೆಲಸ ಕೊಡೋದಾಗಿ ಮತ್ತು ಅವರಿಗೆ ವಲಸಿಗ ಕಾರ್ಮಿಕರ ರೂಪದಲ್ಲಿ ಆಶ್ರಯವನ್ನು ಕೊಡೋದಾಗಿ ಹೇಳ್ತಾ ಇದೆ. ಈ ಮೂಲಕ ಆಫ್ಘನರ ವಿಶ್ವಾಸ ಗಳಿಸುವ ಯತ್ನವನ್ನು ಇರಾನ್ ಮಾಡ್ತಾ ಇದೆ. ಅವರಿಗೆ ಬೇಕಿರೋದು ಇಷ್ಟೇ, ಅಲ್ಲಿ ಮತ್ತೆ ಅಮೆರಿಕ ಬರಬಾರ್ದು. ಹೀಗಾಗಿ ಬಾಗ್ರಾಮ್ ಬೇಸನ್ನ ಆಫ್ಘನಿಸ್ತಾನ ಭಾರತಕ್ಕೆ ಆಫರ್ ಮಾಡ್ತಾ ಇದೆ ಅನ್ನೋ ಸುದ್ದಿಗಳೀಗ ಓಡಾಡ್ತಾ ಇವೆ. ಗೆಳೆಯರೆ, ಇಲ್ಲಿ ನಮ್ಮ ಏರ್ ಸ್ಪೇಸ್ ಅನ್ನು ಬಳಸಿ ಅಂತ ಆಫ್ಘನ್ ಆಫರ್ ಮಾಡಿರೋದು ನಿಜ. ಆದರೆ ಬಾಗ್ರಾಮನ್ನು ಭಾರತಕ್ಕೆ ಕೊಡ್ತೀವಿ ಅನ್ನೋದನ್ನು ಅವರು ಇನ್ನೂ ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ. ನಮ್ಮ ನೆಲದಲ್ಲಿ ಬೇರೆ ದೇಶದ ಸೇನೆ ಕಾಲಿಡೋದು ನಮಗೆ ಇಷ್ಟ ಇಲ್ಲ ಅಂತ ತಾಲಿಬಾನಿಗಳು ಈ ಹಿಂದೆ ಹೇಳಿದ್ರು. ಹೀಗಿರುವಾಗ ಏರ್ಬೇಸ್ ಮೇಂಟೆನೆನ್ಸ್ಗೆ ಅಲ್ಲಿ ಭಾರತವನ್ನು ಅವರು ಕರೀಬಹುದು. ಆಫ್ಘನಿಸ್ತಾನಕ್ಕೆ ನಾನಾ ರೀತಿಯ ಸಹಾಯ ಸಹಕಾರಗಳನ್ನು ಕೊಡೋ ನಿಟ್ಟಲ್ಲಿ ಭಾರತ ಅವರಿಗೆ ಬೇಕಾದ ಆಯುಧಗಳನ್ನೂ ಅಲ್ಲಿ ಸರಬರಾಜು ಮಾಡಿಸಬಹುದು. ಆದರೆ ಏರ್ ಬೇಸನ್ನೇ ಭಾರತಕ್ಕೆ ಬಿಟ್ಟು ಕೊಡ್ತಾರೆ ಅನ್ನೋದಿದೆಯಲ್ಲ, ಇದು ಸ್ವಲ್ಪ ಮಟ್ಟಿಗೆ ಅನುಮಾನನೇ. ಆದರೂ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಹೀಗೇ ಇರುತ್ತವೆ, ಹೀಗೆ ಆಗತ್ವೆ ಅಂತ ಹೇಳೋದು ಕಷ್ಟ. ಅಲ್ಲಿ ಪ್ರತಿ ಬಾರಿಯೂ 2+2 4 ಆಗಬೇಕು ಅಂತೇನಿಲ್ಲ. ಈಗ ನೋಡಿ, ರೆಸಿಸ್ಟೆನ್ಸ್ ಫ್ರಂಟ್ಗೆ ತಾಲಿಬಾನ್ ವಿರುದ್ಧ ಹೋರಾಡೋದಕ್ಕೆ ಒಂದು ಕಾಲಕ್ಕೆ ರಷ್ಯಾ, ಇರಾನ್, ಭಾರತಗಳೇ ಬೆಂಬಲ ಕೊಟ್ಟಿದ್ದು. ಈಗಲೂ ಅಲ್ಲಿ ರೆಸಿಸ್ಟೆನ್ಸ್ ಇದೆ. ಅವರು ತಾಲಿಬಾನ್ ವಿರುದ್ಧದ ಹೋರಾಟವನ್ನು ಸಣ್ಣಗೆ ಮಾಡ್ತಾ ಇದ್ದಾರೆ. ಆದರೆ ಈ ಹಿಂದಿನ ಮಿತ್ರರು ಅವರ ಜೊತೆ ಇಲ್ಲ. ರಷ್ಯಾ, ಭಾರತ, ಇರಾನ್ಗಳು ಈಗ ತಾಲಿಬಾನ್ ಜೊತೆ ನಿಂತಿವೆ. ಇನ್ನು ಈ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನೋದು ಅಮೆರಿಕ ಆಫ್ಘನಿಸ್ತಾನಕ್ಕೆ, ಅದರಲ್ಲೂ ಬಾಗ್ರಾಮ್ಗೆ ಬರೋದೇ ಆದರೆ ನಮಗವರು ಬೆಂಬಲವನ್ನು ಕೊಡಲಿ ಅಂತ ಕೇಳ್ತಾ ಇದ್ದಾರೆ. ಪಾಕಿಸ್ತಾನದ ಜೊತೆ ಅವರ ಸಂಬಂಧಗಳು ಸಣ್ಣಗೆ ಸುಧಾರಣೆ ಆಗ್ತಾ ಇರೋ ಹಾಗೂ ಕಾಣ್ತಾ ಇವೆ. ಇವರ ಜೊತೆಗೆ ಈ ಹಿಂದಿನ ಆಫ್ಘನಿಸ್ತಾನದ ಅಮೆರಿಕ ಬೆಂಬಲಿತ ಸರ್ಕಾರ ಇತ್ತಲ್ಲ, ಅದರ ನಾಯಕರು, ಬೆಂಬಲಿಗರು ಕೂಡ ಆಫ್ಘನಿಸ್ತಾನಕ್ಕೆ ಮತ್ತೆ ಅಮೆರಿಕ ಬರಲಿ ಅಂತ ಬಯಸ್ತಾ ಇದ್ದಾರೆ. ಆದರೆ ಅವರು ಯಾರು ಆಫ್ಘನಿಸ್ತಾನದಲ್ಲಿಲ್ಲ, ತಜಿಕಿಸ್ತಾನ ಹಾಗೂ ಅಮೆರಿಕಾಗಳಲ್ಲಿ ಸೆಟ್ಲ್ ಆಗಿದ್ದಾರೆ. ಈಗ ಅವರನ್ನು ತೋರಿಸಿನೇ ಮೊನ್ನೆ ಖ್ವಾಜಾ ಆಸಿಫ್ ಆಫ್ಘನಿಸ್ತಾನದಲ್ಲಿ ನಾವು ಸರ್ಕಾರವನ್ನೇ ಬದಲಿಸ್ತೀವಿ, ತಾಲಿಬಾನಿಗಳ ಕೈಯಿಂದ ಅಧಿಕಾರವನ್ನು ಕಿತ್ಕೋತೀವಿ ಅಂತ ಹೇಳಿರೋದು. ಆದರೆ ಇದೆಲ್ಲ ಸದ್ಯಕ್ಕೆ ವರ್ಕೌಟ್ ಆಗತ್ತಾ? ವಾಸ್ತವ ಏನು ಅಂದರೆ, ಸದ್ಯಕ್ಕೀಗಲ್ಲಿ ತಾಲಿಬಾನ್ ಆಡಳಿತ ನಡೀತಾ ಇದೆ. ಅದನ್ನು ಒಪ್ಕೋಬೇಕು. ನಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು. ಭಾರತ ಅಷ್ಟನ್ನು ಮಾತ್ರ ಅಲ್ಲಿ ಮಾಡ್ತಾ ಇದೆ. ಇದು ಗೆಳೆಯರೆ, ಆಫ್ಘನಿಸ್ತಾನ ಬಾಗ್ರಾಮ್ ಏರ್ಬೇಸ್ ಅನ್ನು ಭಾರತಕ್ಕೆ ಆಫರ್ ಮಾಡ್ತಾ ಇದೆ ಅನ್ನೋ ಸುದ್ದಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.